ಈ ವಾಟ್ಸಪ್ದೊಳಗೆ KVG ಬ್ಯಾಂಕ್ದ ನ್ಯೂ ಅಪ್ಡೇಟಾ, ಎಕ್ಸಸ್ ಬ್ಯಾಂಕಿಂದ ನ್ಯೂ ಅಪ್ಡೇಟಾ, ಅದು ಇದು ಅಂತ ಹೇಳಿಕಿಸಿಂದ ಸೊ APK ಬರಾಕತ್ತೈತೆ. ಸೊ ಇದೇನು ಬರಕ್ಕೆ ಶೋ ಮಾಡಾಕತ್ತೀನಿ ಈ ಥರ ಬರಾಕತ್ತೈತಿ. ಸೊ ಇದನ್ನು ಏನೈತಿಲ್ಲ, ನೀವು ನಿಮ್ಮ ಫೋನ್ನೊಳಗೆ ಟಚ್ ಮಾಡಿದ್ರಿ ಅಂದ್ರೆ ಅದು ಏನೂ ಅಪ್ಡೇಟ್ ಅಂತೂ ಏನೂ ಆಗಂಗಿಲ್ಲ. ಆದರೆ ನೀವು ಒತ್ತಿದ ತಕ್ಷಣ ಡೈರೆಕ್ಟಾಗಿ ಪ್ಲೇಸ್ಟೋರ್ದಿಂತ ಯಾವ ಸಿಸ್ಟಮ್ದ ಆ್ಯಪ್ ಡೌನ್ಲೋಡ್ ಆಕೈತಿ ಅಂತ ಗೊತ್ತಾಗಂಗಿಲ್ಲ. ಸೊ ಇನ್ಸ್ಟಾಲ್ ಆಗಿಬಿಡುತ್ತೆ. ಅದು ಇನ್ಸ್ಟಾಲ್ ಆಗಿದ್ದೂ ಶೋ ಆಗಂಗಿಲ್ಲ ನಿಮ್ಗೆ. ನಿಮ್ಮ ಸಿಸ್ಟಮ್ದೊಳಗೆ ಅದು ಏನಾರು ಇನ್ಸ್ಟಾಲ್ ಆಯಿತು ನಿಮ್ಮ ಫೋನ್ನೊಳಗೆ ಅಂದ್ರೆ ಸೊ ಅವ್ರಿಗೆ ಆಟೋಮೆಟಿಕ್ಕಾಗಿ ನೀವು ಯಾವ ನಂಬರ್ ಅಂತ ಅದನ್ನು ಲಿಂಕ್ ಓಪನ್ ಮಾಡಿರ್ತೀರಿ ಆ ನಂಬರ್ಗೆ ಸಂಬಂಧಪಟ್ಟಂಗೆ ಏನೇನು ಅದಾವಲ್ಲ, ವಾಟ್ಸಪ್ ಆಯಿತು, ಫೋನ್ಪೇ ಆಯಿತು, ಫ್ಲಿಪ್ಕಾರ್ಟ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಇವೆಲ್ಲದೂ ಫೇಸ್ಬುಕ್ ಆಯಿತು, ಎಲ್ಲನೂ OTP ಅವ್ರೊಳಗೆ ಶೋ ಆಗಾಕತ್ತಾವ. ಸೊ ಅವ್ರ ಓಪನ್ ಮಾಡ್ಕೊಳಕತ್ತಾರ. ಓಪನ್ ಮಾಡ್ಕೊಂಡು ಏನೈತಿ ಬೇರೆ ಬೇರೆ ಗ್ರೂಪ್ ಒಳಗೆ ಕಳಿಸ್ಬಾರ್ದಾಗಿರ್ತಕ್ಕಂಥ ಮೆಸೇಜಸ್ ಕಳಿಸೋದು, ಸೊ ಏನೇನೋ ಮಾಡಾಕತ್ತೈತೆ. ಸೊ ಅದು ಏನಂದ್ರೆ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಯಾವುದೂ ವಾಟ್ಸಪ್ ಒಳಗೆ KVG ಬ್ಯಾಂಕ್ದ ಇವು ಯಾವ ಬ್ಯಾಂಕಿನ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಗಳನ್ನು ಕೇಳಂಗಿಲ್ಲ, ಯಾವುದೂ ಲಿಂಕನ್ನು ಬರೋದಿಲ್ಲ. ಸೊ ನೀವು ಕಳಿಸ್ಲಿಕ್ಕಂದ್ರೂ ನಿಮ್ಮ ನಂಬರ್ ಅವ್ರು ವಾಟ್ಸಪ್ ಓಪನ್ ಮಾಡ್ಕೊಂಡು ಅವ್ರು ಬೇರೆದವ್ರಿಗೆಲ್ಲನೂ ಲಿಂಕನ್ನು ಕಳ್ಸಾಕ್ತಾರೆ. ನಿಮ್ಮ ಬೇರೆ ಬೇರೆ ಗ್ರೂಪ್ನೊಳಗೆ ಈ ಥರ ಎಲ್ಲನೂ ಕಳಿಸ್ಬಾರ್ದಾಗಿರ್ತಕ್ಕಂಥ ಮೆಸೇಜ್ಗಳು ಕಳ್ಸಾಕತ್ತಾರೆ. ಸ್ವಲ್ಪ ವಿಚಾರ ಮಾಡಿ, ಯಾವುದೇ ಲಿಂಕ್ ಇದ್ರೂ ಸದಕ್ಕೆ ಬ್ಯಾಂಕಿಗೆ ಸಂಬಂಧಪಟ್ಟದ್ದು ಯಾವುದೂ ಓಪನ್ ಮಾಡೋಕೆ ಹೋಗ್ಬೇಡ್ರಿ. ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ರಿ. ಸೊ ಯಾವ ಥರ ಏನಾಗುತ್ತೆ ದೇಶದಿಂದ ನನಗೂ ಅದ್ರ ತಿಳಿಯಾಕತ್ತಿಲ್ಲ. ಭಾಳಷ್ಟು ಹುಡುಗರದಾಗೈತಿ, ನಮ್ಮ ದೋಸ್ತರದಾಗೈತಿ, ನಮ್ಮದು ಆಗೈತಿ ಈ ಥರ ಹ್ಯಾಕ. ಆ ಕಾರಣಕ್ಕಾಗಿ ಹೇಳಕತ್ತೀನಿ, ವಾಟ್ಸಪ್ಗಳ ಹ್ಯಾಕ್ ಮಾಡಕತ್ತಾರೆ. ಸ್ವಲ್ಪ ಜಾಗರೂಕತೆಯಿಂದ ಇರ್ರಿ. ಓಕೆ.